ಬನ್ನಿ ಕ್ಷಣದ 50 ಸುದ್ದಿಗಳನ್ನು ಫಟಾಫಟ್ ಫಿಟ್ಟಿಯಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಮಳೆಯ ಅಬ್ಬರ ಜೋರಾಗಿದ್ದು ಅಂಗಡಿಗಳಿಗೂ ನೀರು ನುಗ್ಗಿ ದವಸ ಧಾನ್ಯ ಇತರೆ ವಸ್ತುಗಳೆಲ್ಲ ನೀರಲ್ಲಿ ಮುಳುಗಿವೆ. ರಸ್ತೆಗಳು ಜಲಾವೃತಗೊಂಡಿದ್ವು. ಸವಾರರು ಮತ್ತು ಪಾದಚಾರಿಗಳು ರಸ್ತೆ ದಾಟುವುದಕ್ಕೆ ಪರದಾಡಿದ್ದಾರೆ. ಸರ್ಜಾಪುರದ ವಿಪ್ರೋ ಮುಂಭಾಗದ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಹೊಳೆಯಂತಾಗಿದ್ದ ರಸ್ತೆಯಲ್ಲೇ ವಾಹನ ಸವಾರರು ಪರದಾಡಿದರು. ಇನ್ನು ಯಲಹಂಕದಲ್ಲೂ ಕೂಡ ಮಳೆಯಿಂದಾಗಿ ರಸ್ತೆಗಳು ಕೆರೆಯಂತಾಗಿದ್ದು ಓಲ್ಡ್ ಟೌನ್ನಲ್ಲಿ ರಸ್ತೆಗಳು ಮುಚ್ಚಿ ಹೋಗಿ ಬಸ್ಗಳು ಸೇರಿ ಇತರೆ ವಾಹನಗಳು ಸಂಚಾರ ಮಾಡೋಕೆ ಪರದಾಡುವಂತಾಯಿತು. ಹೆಬ್ಬಾಳ, ಸಂಜಯನಗರ, ಭೂಬಸಂದ್ರದ ಸುತ್ತಮುತ್ತ ವರುಣಾರ್ಭಟಕ್ಕೆ ರಸ್ತೆಗಳು ನದಿಯಂತಾದವು. ವಾಹನ ಸವಾರರು ರಸ್ತೆ ಕಾಣದೆ ಪರದಾಡಿದರೆ ಮೇಕ್ರಿ ಸರ್ಕಲ್ ಏರ್ಪೋರ್ಟ್ ರಸ್ತೆಯಲ್ಲಿ ವಾಹನಗಳು ನಿಂತಲ್ಲೇ ನಿಂತಿದ್ವು. ಬೆಂಗಳೂರಿನ ಯಲಹಂಕ ಸುತ್ತಮುತ್ತ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಅಟ್ಟೂರು ಬಡಾವಣೆಯಲ್ಲಿ ಮರಗಳು, ಫ್ಲೆಕ್ಸ್ಗಳು ಧರೆಗುರುಳಿದ್ವು. ಈ ವೇಳೆ ವಾಹನಗಳ ಓಡಾಟ ಇಲ್ಲದಿದ್ದರಿಂದ ಅನಾಹುತ ತಪ್ಪಿದೆ. ಮತ್ತೊಂದು ಕಡೆ ರಸ್ತೆಗೆ ಅಡ್ಡಲಾಗಿ ತೆಂಗಿನ ಮರ ಉರುಳಿ ಬಿದ್ದಿತ್ತು. ಬೆಂಗಳೂರು ಹೊರವಲಯದ ಆನೇಕಲ್, ಜಿಗಣಿ, ಬನ್ನೇರುಘಟ್ಟ, ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೇಲೆ ಸೇರಿದಂತೆ ಹಲವು ಕಡೆ ಮಳೆಯಾಗಿದೆ. ಏಕಾಏಕಿ ಸುರಿದಂತಹ ಮಳೆಯಿಂದಾಗಿ ಫ್ಲೈಓವರ್ ಕೆಳಗೆ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನ ಸವಾರರು ಆಶ್ರಯ ಪಡೆದಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲೂ ಕೂಡ ಗುಡುಗು ಸಹಿತ ಮಳೆಗೆ ರಸ್ತೆಗಳು ಕೆರೆಗಳಂತಾಗಿದ್ವು. ಮಳೆ ನೀರಲ್ಲೇ ಬೈಕ್ ತಳ್ಳಿಕೊಂಡು ಸವಾರರು ಹೈರಾಣಾದರು. ಆದರೆ ರೈತರು ವರ್ಷದ ಮಳೆ ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. ವರ್ಷದ ಮೊದಲ ಮಳೆಯ ಅಬ್ಬರಕ್ಕೆ ಕೋಲಾರ ನಗರವೇ ಪತರಗೊಟ್ಟಿದೆ. ಕೋಲಾರದಲ್ಲಿ ಮಳೆಯಿಂದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿತ್ತು. ಕೆಜಿಎಫ್ ತಾಲೂಕು ಬೇತಮಂಗಲ ನಿವಾಸಿಗಳು ಪರದಾಡಿದ್ದಾರೆ. ಓಲ್ಡ್ ಟೌನ್ 5ನೇ ಬ್ಲಾಕ್ನಲ್ಲಿ ಗ್ರಾಮ ಪಂಚಾಯಿತಿ ಕಳಪೆ ಕಾಮಗಾರಿ ವಿರುದ್ಧ ಸ್ಥಳೀಯರು ಕೆಂಡ ಕಾರಿದ್ದಾರೆ. ಹಾಸನ ಜಿಲ್ಲೆಯ ಹಲವೆಡೆ ವರುಣ ಅಬ್ಬರಿಸಿದ್ದು ಆಲಿಕಲ್ಲು ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಇನ್ನು ಹೊಳೆನರಸೀಪುರ ತಾಲೂಕಿನಲ್ಲಿ ರಸ್ತೆಗಳು ಆಲಿಕಲ್ಲು ಮಯವಾಗಿತ್ತು. ಇನ್ನು ರಸ್ತೆಯಲ್ಲಿ ಭಾರೀ ಪ್ರಮಾಣದ ಮಳೆ ನೀರು ಹರಿದು ಸವಾರರು ಹೈರಾಣಾಗಿದ್ದರು. ಸಕ್ಕರೆ ನಾಡು ಮಂಡ್ಯದಲ್ಲೂ ವರ್ಷಧಾರೆ ಜೋರಾಗಿತ್ತು. ಬಿರುಗಾಳಿ ಸಹಿತ ಮಳೆಗೆ ವಿದ್ಯುತ್ ಪೂರೈಕೆ ಕಡಿತಗೊಳಿಸಲಾಯಿತು. ಸುಮಾರು 1 ಗಂಟೆ ಮಳೆ ಸುರಿಯಿತು. ಇದರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಹಾಸನ ಜಿಲ್ಲೆಯ ಅರ್ಕಲ್ಗೂಡು ತಾಲೂಕಿನ ಮಣಜೂರು ಕೆರೆಯಲ್ಲಿ ಮುಳುಗಿ ಇಬ್ಬರು ಮೃತಪಟ್ಟಿದ್ದಾರೆ. ಲಕ್ಷ್ಮಣ್ ಹಾಗೂ ರವಿ ಎನ್ನುವವರು ಕೆರೆ ಬಳಿ ಬಂದಾಗ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿದ್ದಾರೆ ಅಂತ ಶಂಕಿಸಲಾಗಿದೆ. ಇಬ್ಬರ ಮೃತದೇಹಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಈಜಲು ಕೃಷಿ ಹೊಂಡಕ್ಕೆ ಇಳಿದಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ನೀರು ಪಾಲಾಗಿದ್ದಾನೆ. ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ಪಟ್ಟಣದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಶ್ರೀಶೈಲ್ ನಿಲೇಗಾರ್ ಮೃತಪಟ್ಟಿದ್ದಾನೆ. ನಿನ್ನೆ ಈಜು ಕಲಿಯಲು ಪ್ಲಾಸ್ಟಿಕ್ ಡಬ್ಬ ಕಟ್ಟಿಕೊಂಡು ಕೃಷಿ ಹೊಂಡಕ್ಕೆ ಇಳಿದಿದ್ದ. ಪ್ಲಾಸ್ಟಿಕ್ ಡಬ್ಬಗೆ ಕಟ್ಟಿದ್ದಂಥ ಹಗ್ಗ ಕಳಿಸಿದ್ರಿಂದ ಹೊಂಡದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ರಿಯಲ್ ಎಸ್ಟೇಟ್ ಉದ್ಯಮಿ ಕತ್ತು ಸೀಲಿ ಬರ್ಬರ ಹತ್ಯೆ ಮಾಡಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಬಿಳಿಜಾಳಿಯ ಬಿಜಿಎಸ್ ಲೇಔಟ್ನಲ್ಲಿ ಕೃತ್ಯ ನಡೆದಿದೆ. ಮಾಗಡಿ ಮೂಲದ ಲೋಕನಾಥ್ ಸಿಂಗ್ನನ್ನ ನಿರ್ಮಾಣ ಹಂತದ ಕಟ್ಟಡದ ಬಳಿ ಕೊಲೆ ಮಾಡಲಾಗಿದ್ದು, ಮದುವೆ ಸಂಭ್ರಮದಲ್ಲಿದ್ದ ಲೋಕನಾಥ್ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಸೋಲ್ದೇವನಹಳ್ಳಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ವಿಶ್ವ ಅರಣ್ಯ ದಿನಾಚರಣೆ ಎಂದೇ 10 ಮರಗಳ ಮಾರಣ ಹೋಮ ಮಾಡಲಾಗಿದೆ. ಬೆಂಗಳೂರಿನ ಅಲಿ ಅಸ್ಗರ್ ರಸ್ತೆಯಲ್ಲಿದ್ದಂಥ 10 ಮರಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕತ್ತರಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಕಟ್ಟಡದ ಆವರಣದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಹಳೆ ಮರಗಳನ್ನು ಕಡಿಯಲಾಗಿದೆ. ಬಂದ್ಗೆ ಬೆಂಬಲ ನೀಡದ ಹೋಟೆಲ್ನವರಿಗೆ ದುರಹಂಕಾರ ಎಂಬ ವಾಟಾಳ್ ನಾಗರಾಜ್ ಹೇಳಿಕೆಗೆ ತಿರುಗೇಟು ಕೊಡಲಾಗಿದೆ. ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘ ಕಿಡಿಕಾರಿದೆ. ವಾಟಾಳ್ ತಮ್ಮ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆಯಾಚಿಸಬೇಕು, ಇಲ್ಲದೆ ಹೋದರೆ ಹೋಟೆಲ್ಗಳಲ್ಲಿ ವಾಟಾಳ್ ನಾಗರಾಜ್ಗೆ ಏನನ್ನೂ ಕೊಡಲ್ಲ ಅಂತ ಎಚ್ಚರಿಸಿದೆ. ಇತಿಹಾಸ ಪ್ರಸಿದ್ಧ ಕೋಲಾರಮ್ಮ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಬ್ರಹ್ಮರಥೋತ್ಸವಕ್ಕೆ ಶಾಸಕ ಕುತ್ತೂರು ಮಂಜುನಾಥ್ ಚಾಲನೆ ನೀಡಿದರು. ರಥೋತ್ಸವಕ್ಕೆ ಬಾಳೆಹಣ್ಣು ಎಸೆದು ಭಕ್ತರು ಹರಕೆ ತೀರಿಸಿದರು. ಕೋಲಾರಮ್ಮ ರಥೋತ್ಸವದಲ್ಲಿ ಸಚಿವ ಕೆಎನ್ ರಾಜಣ್ಣ ಭಾಗಿಯಾಗಿದ್ದರು. ನಗರದ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ಸಂಚರಿಸಿತು. ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿರುವ ಸಚಿವರ ಹನಿ ಟ್ರ್ಯಾಪ್ ವಿಚಾರ ಬೇರೆ ದಿಕ್ಕಿಗೆ ಹೊರಳಿದೆ. ಈ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಗರ್ಜಿಸುವ ಹುಲಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅನ್ನೋದನ್ನು ಪೊಲೀಸರೇ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ನ್ಯಾಯಾಂಗ ಹೋರಾಟ ನಡೆಸಲು ಸಚಿವ ಕೆಎನ್ ರಾಜಣ್ಣ ಕಾನೂನು ತಜ್ಞರ ಸಲಹೆ ಪಡೆದಿದ್ದಾರೆ. ಖ್ಯಾತ ನ್ಯಾಯವಾದಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ರು. ಐಟಿ ಕಾಯ್ದೆ ಮತ್ತು ಐಪಿಸಿ ಕಾಯ್ದೆಗಳಡಿ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಕಾನೂನು ಹೋರಾಟದ ಜೊತೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಲು ನಾಯಕರು ತೀರ್ಮಾನಿಸಿದ್ದಾರೆ. ಸಚಿವ ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ಗೆ ಯತ್ನಿಸಿದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು, ಸಚಿವ ಕೆಎನ್ ರಾಜಣ್ಣ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ದಾಖಲೆ ಸಮೇತ ಹನಿ ಟ್ರ್ಯಾಪ್ ಪ್ರಕರಣದ ಮಾಹಿತಿ ನೀಡಿದ್ದಾರೆ. ತನಿಖೆ ಹೇಗೆ ಮಾಡ್ತಾರೆ ಅನ್ನೋದು ಸಿಎಂಗೆ ಬಿಟ್ಟ ವಿಚಾರ ಅಂತ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು ಹನಿ ಟ್ರ್ಯಾಪ್ ಹಿಂದೆ ದೊಡ್ಡವರ ಕೈವಾಡ ಇದೆ, ಎಲ್ಲದಕ್ಕೂ ದಾಖಲೆ ಇದೆ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲ, ಸಹಕಾರ ಸಚಿವ ಕೆಎನ್ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಕಿಡಿಕಾರಿದ್ದಾರೆ. ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ವಿರೋಧಿಸಿ ಚೆನ್ನೈನಲ್ಲಿ ಸಭೆ ನಡೆಯಿತು. ನಿನ್ನೆ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. 25 ವರ್ಷಗಳ ಕಾಲ ಸಂಸದೀಯ ಕ್ಷೇತ್ರ ಪುನರ್ರಚನೆ ಮಾಡಬಾರದು ಅಂತ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಜನಸಂಖ್ಯೆ ಯಶಸ್ವಿಯಾಗಿ ನಿಯಂತ್ರಿಸಿದ ರಾಜ್ಯಗಳ ಪ್ರಾತಿನಿಧ್ಯ ರಕ್ಷಿಸಬೇಕು ಅಂತ ನಿರ್ಣಯಿಸಲಾಯಿತು.
ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ನಿವಾಸದಲ್ಲಿ ಹಣ ಪತ್ತೆ ಪ್ರಕರಣ ಸಂಚಲನ ಮೂಡಿಸಿದೆ. ಎಚ್ಚೆತ್ತ ಸಿಜೆಐ ಪ್ರಕರಣದ ಬಗ್ಗೆ ತನಿಖೆಗೆ 3 ನ್ಯಾಯಮೂರ್ತಿಗಳ ಸಮಿತಿಯನ್ನು ರಚಿಸಿ ಆದೇಶಿಸಿದ್ದಾರೆ. ಪಂಜಾಬ್, ಹರಿಯಾಣ ಹೈಕೋರ್ಟ್ ಸಿಜೆ, ಹಿಮಾಚಲ ಪ್ರದೇಶ ಹೈಕೋರ್ಟ್ ಸಿಜೆ, ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಅನು ಶಿವರಾಮನ್ ಈ ಸಮಿತಿಯಲ್ಲಿದ್ದಾರೆ. ಜಾರ್ಖಂಡ್ನ ಸರ್ನಾ ಸಮೀಪ ಫ್ಲೈಓವರ್ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಈ ಯೋಜನೆಗೆ ಆದಿವಾಸಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪವಿತ್ರ ಸ್ಥಳದ ಮೇಲೆ ಫ್ಲೈಓವರ್ ನಿರ್ಮಿಸಬೇಡಿ ಅಂತ ಆದಿವಾಸಿಗಳು 18 ಗಂಟೆಗಳ ರಾಜಧಾನಿ ರಾಂಚಿ ಬಂದ್ ಮಾಡಿದರು. 2024ನೇ ಸಾಲಿನ 59ನೇ ಜ್ಞಾನಪೀಠ ಪ್ರಶಸ್ತಿ ಪ್ರಕಟ ಆಗಿದೆ. ಖ್ಯಾತ ಹಿಂದಿ ಬರಹಗಾರ ವಿನೋದ್ ಕುಮಾರ್ ಶುಕ್ಲಾಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಗ್ತಾ ಇದ್ದು, ಇವರು ನೌಕರ್ ಕಿ ಕಮೀಜ್, ಖಿಲೇಗಾ ತೋ ದೇಖೆಂಗೆ, ದೇರ್ ದಾಸ್ ಯೆ ವಿಂಡೋ ಇನ್ ದಿ ವಾಲ್ ಹೀಗೆ ಹಲವು ಕಾದಂಬರಿಗಳನ್ನು ರಚಿಸಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ 18ನೇ ಆವೃತ್ತಿಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗಾಯಕಿ ಶ್ರೇಯಾ ಘೋಷಾಲ್ ಮತ್ತು ಕರಣ್ ಓಜ್ಲಾ ಹಾಡುವ ಮೂಲಕ ರಂಜಿಸಿದ್ರು. ದಿಶಾ ಪಟಾಣಿ ಬಿಂದಾಸ್ ಆಗಿ ಕುಣಿದು ಉದ್ಘಾಟನಾ ಸಮಾರಂಭದ ಮೆರುಗು ಹೆಚ್ಚಿಸಿದರು. IPL 2025ರ ಉದ್ಘಾಟನಾ ಸಮಾರಂಭದಲ್ಲಿ ಶಾರುಖ್ ಖಾನ್ ವಿರಾಟ್ ಕೊಹ್ಲಿಯನ್ನ ಹಾಡಿ ಹೋಗಲಿದ್ದಾರೆ. ವಿರಾಟ್ ನಿಜವಾದ ಗೋಟ್ ಅಂದ್ರೆ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ಎಂದಿದ್ದಾರೆ. ಪಠಾಣ್ ಸಿನಿಮಾ ಹಾಡಿಗೆ ಕೊಹ್ಲಿ ಮತ್ತು ಶಾರುಖ್ ಕುಣಿದಿದ್ದಾರೆ. IPL 2025ರ ಉದ್ಘಾಟನಾ ಪಂದ್ಯದಲ್ಲಿ RCB ಗೆದ್ದು ಬೀಗಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ KKR ವಿರುದ್ಧ RCB ವಿಜಯ ಪತಾಕೆ ಹಾರಿಸಿದೆ. ಟಾಸ್ ಸೋತ KKR ನಿಗದಿತ 20 ಓವರ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ ಕೋಲ್ಕತ್ತಾ 174 ರನ್ ದಾಖಲಿಸಿತು. ಆ ಗುರಿ ಬೆನ್ನಟ್ಟಿದಂತಹ RCB 22 ಬಾಲ್ ಬಾಕಿ ಇರುವಾಗಲೇ 7 ವಿಕೆಟ್ಗಳ ಜಯ ಸಾಧಿಸಿತು. KKR ಗುರಿ ಬೆನ್ನಟ್ಟಿದಂತ RCB ಪರ ಫಿಲ್ ಸಾಲ್ಟ್ ಮತ್ತು ಕಿಂಗ್ ಕೊಹ್ಲಿ ಹೊಡಿಬಡಿ ಆಟವಾಡಿದ್ರು. 95 ರನ್ಗಳ ಆರಂಭಿಕ ಜೊತೆಯಾಟ ಆಡಿದಂಥ ಜೋಡಿತ್ತು ಕೋಲ್ಕತ್ತಾ ಬೌಲರ್ಸ್ಗಳ ಎದುರಿಳಿಸಿತು. ಇನ್ನು ಫಿಲ್ ಸಾಲ್ಟ್ 56 ರನ್ ಗಳಿಸಿ ಅರ್ಧಶತಕ ದಾಖಲಿಸಿ ಔಟ್ ಆದರು. ಚೇಸಿಂಗ್ ಮಾಸ್ಟರ್ ಕೊಹ್ಲಿ 36 ಬಾಲ್ನಲ್ಲಿ 59 ರನ್ ಗಳಿಸಿ ಅಜೇಯರಾಗುಳಿದರು. RCB KKR ಪಂದ್ಯದ ನಡುವಿನ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಪಂದ್ಯದ 8ನೇ ಓವರ್ನಲ್ಲಿ ಸುನಿಲ್ ನರೇನ್ ಬ್ಯಾಟ್ ಸ್ಟಂಪ್ಗೆ ತಗಲಿತು. ಆದರೆ ಔಟ್ ನೀಡದ ಅಂಪೈರ್ ವೈಡ್ ಕೊಟ್ಟರು. ಈ ದೃಶ್ಯ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. RCB KKR ಪಂದ್ಯದ ನಡುವೆ ಅಭಿಮಾನಿಯೊಬ್ಬ ಮೈದಾನಕ್ಕೆ ನುಗ್ಗಿದ್ದಾನೆ. ಓಡಿ ಬಂದ ಫ್ಯಾನ್ ಕೊಹ್ಲಿ ಕಾಲಿಗೆ ಬಿದ್ದಿದ್ದಾನೆ. ಬಳಿಕ ತಪ್ಪಿಸಿಕೊಂಡಿದ್ದಾನಲ್ಲಿಂದ ತಕ್ಷಣ ಭದ್ರತಾ ಸಿಬ್ಬಂದಿ ಓಡಿ ಬಂದು ಅಭಿಮಾನಿಯನ್ನ ಎಳೆದೊಯ್ದಿದ್ದಾರೆ. KKR ವಿರುದ್ಧದ ಮೊದಲ ಪಂದ್ಯದಲ್ಲಿ RCB ವೇಗಿ ಭುವನೇಶ್ವರ್ ಕುಮಾರ್ ಅವರನ್ನು ಹೊರಗಿಟ್ಟಿದೆ. ಭುವನೇಶ್ವರ್ ಕುಮಾರ್ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿತಾರೆ ಅಂತ ಭಾವಿಸಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಭುವಿಯನ್ನ 10,75,00,000 ಕೊಟ್ಟು RCB ಫ್ರಾಂಚೈಸಿ ಖರೀದಿಸಿತ್ತು. ಮಹೇಂದ್ರ ಸಿಂಗ್ ಧೋನಿ ತಡರಾತ್ರಿವರೆಗೂ ಅಭ್ಯಾಸ ಮಾಡ್ತಿದ್ದಾರೆ ಅಂತ CSK ಆಲ್ರೌಂಡರ್ ಸ್ಯಾಮ್ ಕರನ್ ಹೇಳಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧದ ತಮ್ಮ ಮೊದಲ ಪಂದ್ಯಕ್ಕೂ ಮುನ್ನ ಜೋರು ಅಭ್ಯಾಸ ನಡೆಸಿದ್ದಾರೆ. ತವರು ಮೈದಾನದಲ್ಲಿ ಗೆಲ್ಲುವ ಪ್ಲಾನ್ ಮಾಡಿದ್ದಾರೆ. ದೇಶದಾದ್ಯಂತ TB ಕಾಯಿಲೆ ವಿರುದ್ಧ ಅಭಿಯಾನ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರು ಮತ್ತು ಬಾಲಿವುಡ್ ನಟರ ನಡುವೆ ಕ್ರಿಕೆಟ್ ಪಂದ್ಯ ಆಯೋಜಿಸಲಾಗಿತ್ತು. ಈ ಮೂಲಕ ಜನರಲ್ಲಿ TB ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸೋದು ಇದರ ಉದ್ದೇಶವಾಗಿತ್ತು. ಕೇರಳದ ಮಡಾಯಿಕಾವು ಭದ್ರಕಾಳಿ ದೇವಸ್ಥಾನದಲ್ಲಿ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆ. ಪತ್ನಿ ಮಗ ಆಪ್ತರೊಂದಿಗೆ ದರ್ಶನ್ ಪ್ರಾರ್ಥನೆ ಮಾಡಿದ್ದಾರೆ. CM ಆಗಿದ್ದಾಗ BSY ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, HD ರೇವಣ್ಣ ಸೇರಿದ ಹಾಗೆ ಹಲವು ರಾಜಕಾರಣಿಗಳು ಶತ್ರು ಸಂಹಾರ ಪೂಜೆಯನ್ನು ಇಲ್ಲೇ ಮಾಡಿಸಿದರು. ಶಿವರಾಜ್ ಕುಮಾರ್, ಉಪೇಂದ್ರ ನಟಿಸಿರುವ 45 ಸಿನಿಮಾದ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 15ರಂದು ರಿಲೀಸ್ ಆಗ್ತಾ ಇದೆ. ಇನ್ನು ಯುಗಾದಿ ಹಬ್ಬದಂದು ಸಂಜೆ 6:45ಕ್ಕೆ 45 ಈ ಸಿನಿಮಾದ ಟೀಸರ್ ಬಿಡುಗಡೆಯಾಗುತ್ತೆ. PC ಶೇಖರ್ ನಿರ್ದೇಶನ ಮಾಡಿ ನಕುಲ್ ಗೌಡ ನಾಯಕನಾಗಿ ನಟಿಸಿರುವಂತಹ ಬ್ಯಾಡ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ನಿವೃತ್ತ ಪೊಲೀಸ್ ಅಧಿಕಾರಿ BK ಶಿವರಾಮ್ ಟೀಸರ್ ರಿಲೀಸ್ ಮಾಡಿದ್ದಾರೆ. ಇದೇ ಮಾರ್ಚ್ 28ರಂದು ಬ್ಯಾಡ್ ಸಿನಿಮಾ ರಿಲೀಸ್ ಆಗಲಿದೆ.